ಚೀಸ್ ಕೋಳಿ ಕೂಡ ಹಾಕೋ, ಬಟಾಟೆ ಕೂಡ ಹಾಕೋ, ಎರಡಿಗೆ ಒಟ್ಟಾಗಿ ಸ್ಟೀಮ್ ಮಾಡಿ. ಕ್ವಾಟ್ಲೆ ಕಿಚನಲ್ಲಿ ಈಗ ಕುಕ್ ಆಗಿರೋ ರಕ್ಷಿತಾ ಅವರೇ ಕ್ವಾಟ್ಲೆ ಕೊಡ್ತಿದ್ದಾರೆ. ಆದ್ರೆ ಇದಕ್ಕೆ ತುಂಬಾನೇ ಇಷ್ಟ ಆಗೋದು ರಕ್ಷಿತಾ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ರಕ್ಷಿತಾ ಅವ್ರನ್ನ ಇಷ್ಟ ಪಡೋರ್ಗಂತೂ ಇಲ್ಲಿ ಸಿಕ್ಕಾಪಟ್ಟೆ ಮಸ್ತ್ ಎಂಟರ್ಟೈನ್ಮೆಂಟ್ ಅಂತೂ ಇಲ್ಲಿ ಸಿಗ್ತದೆ. ಅಂದ್ರೆ ರಕ್ಷಿತಾ ಅವರು ಈ ರೀತಿ ಮಾಡ್ತಾರಕ್ಕೆ ಕ್ವಾಟ್ಲೆ ಕಿಚನ್ ನೋಡೋಕೆ ಚೆನ್ನಾಗಿದೆ ಅಂತ ಬಿಟ್ಟು ಒಂದಿಷ್ಟು ಅಭಿಮಾನಿಗಳು ಹೇಳ್ತಿದ್ರೆ. ಆದ್ರೆ ಸ್ವಲ್ಪ ನೀಟಾಗಿ ಮಾತಾಡಕ್ ಬಂದ್ರು ಕೂಡ ಯಾಕೆ ಈ ರೀತಿ ಮಾತಾಡ್ತಾರೆ ರಕ್ಷಿತಾ ಅಂತ ಕೂಡ ಸ್ವಲ್ಪ ಅಭಿಮಾನಿಗಳು ಇಲ್ಲಿ ಬೇಜಾರು ಕೂಡ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಬಿಗ್ ಬಾಸ್ ಅಲ್ಲಿ ಇರಬೇಕಾದ್ರೆ ಅವ್ರಿಗೊಂದು ನೇಮು ಫೇಮು ಏನ್ ಬಂದಿತ್ತು, ತುಂಬಾನೇ ಚೆನ್ನಾಗಿತ್ತು. ಬಟ್ ಕ್ವಾಟ್ಲೆ ಕಿಚನ್ ಬಂದಾಗ ಇಲ್ಲಿ ಕ್ವಾಟ್ಲೆ ಕೊಡೋಕ್ಕೂ ರೆಡಿ ಆಗಿದ್ದಾರೆ, ಮತ್ತೆ ಇಲ್ಲಿ ಕುಕ್ ಮಾಡೋಕ್ಕೂ ಕೂಡ ರೆಡಿ ಆಗಿದ್ದಾರೆ. ಆದ್ರೆ ಸ್ವಲ್ಪ ಅತಿಯಾಗಿದೆ ಅಂತಂದ್ಬಿಟ್ಟು ಒಂದಿಷ್ಟು ಕಮೆಂಟ್ಗಳು ಕೂಡ ಬಂದಿದೆ. ಒಟ್ಟಿನಲ್ಲಿ ವೀಕ್ಷಕರೇ, ಅದೇನೇ ಆದ್ರೂ ಕೂಡ ಈಗ ಬಿಟ್ಟಿರೋ ಕ್ವಾಟ್ಲೆ ಕಿಚನ್ ಪ್ರೋಮೋ ಅಂತೂ ಸಖತ್ತಾಗಿದೆ. ಸೂರಜ್ ಅವರಂತೂ ಸಖತ್ತಾಗಿ ಇಲ್ಲಿ ಮಸ್ತಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದಾರೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ಈಗ ರಕ್ಷಿತಾ ಅವ್ರ ಜೊತೆ ಈಗ ಸೂರಜ್ ಅವರು ಕ್ವಾಟ್ಲೆ ಕೂಡ ಕೊಡ್ತಾ ಇದಾರೆ. ಆದ್ರೆ ಇಲ್ಲಿ ಸೂರಜ್ ಅವ್ರು ಕ್ವಾಟ್ಲೆ ಕೊಡ್ತಾ ಇದಾರ ಅಥವಾ ರಕ್ಷಿತಾ ಅವರೇ ಸೂರಜ್ ಅವರು ಕ್ವಾಟ್ಲೆ ಕೊಡ್ತಾ ಇದಾರ ಅಂತಂದ್ಬಿಟ್ಟು ಎಪಿಸೋಡ್ ನೋಡಿದಾಗ ಇಲ್ಲಿ ಗೊತ್ತಾಗುತ್ತೆ. ಈಗ ಕುಕ್ಕುಗಳಿಗೆ ಇಲ್ಲಿ ಕಟ್ ಹಾಕ್ಬಿಟ್ಟು ಅಡಿಗೆನ ಕ್ವಾಟ್ಲೆ ಕೈಲಿ ಮಾಡಿಸ್ತಾ ಇದಾರೆ ಅಂತಂದ್ಬಿಟ್ಟು ಗೊತ್ತಾಗ್ತದೆ. ಇಲ್ಲಿ ಕೈಯೆಲ್ಲ ಕಟ್ಟಾಕಿ ಒಂದ್ ಕಡೆ ಕುತ್ಕೊಂಡ್ಬಿಟ್ಟು ಕುಕ್ಕುಗಳು ಹೇಳಬೇಕು ಕ್ವಾಟ್ಲೆಗಳಿಗೆ ಯಾವ ರೀತಿ ಅಡುಗೆ ಮಾಡಬೇಕು ಅಂತಂದ್ಬಿಟ್ಟು. ಈಗ ಯಾವ ರೀತಿ ಅಡುಗೆ ಆಗಿರುತ್ತೆ ಅಂತಂದ್ಬಿಟ್ಟು ಇವತ್ತಿನ ಎಪಿಸೋಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆದರೆ ಈ ವಾರ ಏನೊಂದು ಮನೋರಂಜನೆ ಇದೆ, ಅದ್ರ ಜೊತೆಗೆ ಒಂದು ಬೇಜಾರು ವಿಚಾರ ಕೂಡ ಇಲ್ಲಿ ಇದೆ. ಏನಕ್ಕೆ ಅಂತಂದರೆ 10 ಜನ ಕುಕ್ಕುಗಳು 10 ಜನ ಕ್ವಾಟೆಗಳು ಏನಿದ್ದಾರೆ ಅದರಲ್ಲಿ ಎಲಿಮಿನೇಷನ್ ಈಗ ಶುರುವಾಗಿದೆ. ಅದು ಮೊದಲ ಎಲಿಮಿನೇಷನ್. ಯಾರು ಈಗ ಕ್ವಾಟ್ಲೆ ಕಿಚನಿಂದ ಹೊರಗಡೆ ಬರ್ತಾರೆ ಅಂತ ಕೂಡ ಇಲ್ಲಿ ಕಾದು ನೋಡಬೇಕಿದೆ. ಅದರಲ್ಲೂ ಕೂಡ ಈ ವಾರ ಸ್ವರ್ಗ ನರಕ ಅನ್ನೋ ಕಾನ್ಸೆಪ್ಟ್ ನ ತಂದಿದ್ದಾರೆ. ಈಗ ಸ್ವರ್ಗದಲ್ಲಿ ಅಂದ್ರೆ ಕ್ವಾಟ್ಲೆ ಕಿಚನ್ ಈಗ ಸ್ವರ್ಗ ಆಗಿರುತ್ತೆ ಸ್ಪರ್ಧಿಗಳಿಗೆ. ಆದ್ರೆ ಅದರಿಂದ ಹೊರಗಡೆ ಬಂದ್ರು ಎಲಿಮಿನೇಟ್ ಆದ್ರು ಅಂದ್ರೆ ನರಕ ಅಂತೂ ಕಾಣಿಸುತ್ತೆ. ಒಟ್ನಲ್ಲಿ ಮನೋರಂಜನೆಗೆ ಏನು ಕೊರತೆ ಇರಲ್ಲ. ಈಗ ಕ್ವಾಟ್ಲೆ ಕಿಚನ್ ಇಂದ ಯಾರು ಹೊರಗಡೆ ಬರ್ತಾರೋ ಅವ್ರಿಗೆ ಇಲ್ಲಿ ನರಕ ಕಾಣುತ್ತೆ. ಯಾಕಂದ್ರೆ ಇಷ್ಟು ಬೇಗ ಹೊರಗಡೆ ಬಂದಲ್ಲ ಅಂತ ಕೂಡ ಅವ್ರಿಗೂ ಬೇಸರ ಆಗೇ ಆಗುತ್ತೆ. ಯಾರು ಈ ವಾರ ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೋ, ಕುಕ್ ಆಫ್ ದಿ ವೀಕ್ ತಗೊಂತಾರೋ ಅಂತ ಕಾದು ನೋಡಬೇಕಿದೆ. ಸೊ ವೀಕ್ಷಕರೇ, ನಿಮ್ಮ ಪ್ರಕಾರ ಈ ವಾರ ಮೊದಲ ಎಲಿಮಿನೇಷನ್ ಶುರುವಾಗಿದೆ. ಯಾರು ಈಗ ಕ್ವಾಟ್ಲೆ ಕಿಚನ್ ಇಂದ ಹೊರಗಡೆ ಬರಬಹುದು, ಹೊರಗಡೆ ಬಂದ್ರೆ ಚೆನ್ನಾಗಿರುತ್ತೆ, ಮತ್ತೆ ಯಾರ ಒಂದು ಕ್ವಾಟ್ಲೆ ನೋಡಕ್ಕೆ, ಯಾರ ಒಂದು ಕುಕ್ಕಿಂಗ್ ನೋಡಕ್ಕೆ ನಿಮ್ಮ ಸಪೋರ್ಟ್ ಯಾರಿಗಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.